ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಜಿಕೆ ಶುರುವಿನಲ್ಲಿ ಅಜಿತು ಇದನ್ನೆಲ್ಲ ಮಾಡಿರೋದು ಅಂಜನಾ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯಣ್ಣ ಇದ್ದು ಇದು ಅಂಜು ಮಾಡಿರೋದ, ಅವಳು ಯಾಕೆ ಮಾಡ್ತಾಳೆ ಈ ಥರ ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ಭೂಮಿ ಮೇಲೆ ಈ ಥರ ಎಲ್ಲ ಮಾಡಿದ್ರೆ ಭೂಮಿ ಮನೆ ಬಿಟ್ಟು ಹೋಗ್ತಾಳೆ, ಆವಾಗ ಎಲ್ಲರೂ ಅವಳನ್ನೇ ಮದುವೆ ಆಗ್ಬೋದಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ಅವಳು ಈ ಥರ ಮಾಡ್ತಿದ್ದಾಳೆ ಅಂತ ಅಜಿತ್ ಹೇಳ್ತಿರ್ತಾನೆ. ಅವಳು ಯಾಕೆ ಹೀಗೆ ಮಾಡ್ತಾಳೆ ಅಂತ ಸತ್ಯ ಕೇಳ್ತಿರ್ಬೇಕಾದ್ರೆ, ನೋಡು ಸತ್ಯಣ್ಣ, ಚಟ ಇರೋ ಗಂಡು ಹಠ ಇರೋ ಹೆಣ್ಣು ಹೇಗೆ ಬೇಕಾದರೂ ಎಕ್ಸ್ಟ್ರೀಮ್ ಲೆವೆಲ್ಗಾದರೂ ಹೋಗ್ತಾರೆ. ನೀನು ಇದು ಅದೇ ಥರನೇ. ಅವಳು ಭೂಮಿ ಮೇಲೆ ಏನು ಬೇಕಾದರೂ ಅವಳು ಮಾಡ್ತಾಳೆ. ಯಾಕಂದ್ರೆ ಇವಳು ಸಾಧನೆ ಇವಳು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಈ ಥರ ಮಾಡ್ತಾಳೆ ಅಂತ ಹೇಳಿ ಅಜಿತ್ ಹೇಳ್ತಿರ್ತಾನೆ. ಅದಕ್ಕೆ ಸತ್ಯ ಹೇಳ್ತಾನೆ, ಪಾಪ ಕಡೋ ಭೂಮಿ, ಆ 4 ಗೋಡೆ ಮಧ್ಯದಲ್ಲೇ ಅವಳು ತುಂಬ ಕಷ್ಟ ಅನುಭವಿಸ್ತಿದ್ದಾಳೆ. ನನಗೆ ಅನಿಸ್ತಿರೋ ಪ್ರಕಾರ ನಾನೇ ಮಾಡಿದ್ದು ತಪ್ಪು ಅಂತ ಅನಿಸ್ತಿದ್ದೆವು ಅಂತ ಅಂದ್ಕೊತಾಳೆ. ಇವಾಗ ನೋಡಿದ್ರೆ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಾ ಅಂತ ಅಂತಾನೆ. ಅದಕ್ಕೇ ಅಜಿತ್ ಇದ್ದವನು, ನೀನು ಅಂದ್ಕೋಬೇಡ ನೀನು ಮಾಡಿದ್ದು ಅಂತ, ಇದರಲ್ಲೂ ನಂದು ತಪ್ಪಿದೆ, ನನಗೂ ಒಂದು ಸ್ವಲ್ಪ ಬೇಜಾರಾಗಿದ್ದೆ. ಭೂಮಿ ಆಗಿರೋದಕ್ಕೆ ನೀನು ಬಂದು ಹೇಳಿದ್ದಕ್ಕೆ ತಾನೇ ನಾನು ಈ ನಿರ್ಧಾರ ತೊಗೊಂಡಿದ್ದು. ನನಗೂ ಭೂಮಿ ಮೇಲೆ ಕನ್ಸರ್ನ್ ಇದೆ, ನನಗೂ ಭೂಮಿ ಮೇಲೆ ಸ್ವಲ್ಪ ಬೇಜಾರಿದ್ದೆ. ಹೇಗಾದರೂ ಮಾಡಿ ಇದರಿಂದ ನಾನು ಅವಳನ್ನ ಪಾರು ಮಾಡ್ತೀನಿ ಅಂತ ಹೇಳಿ ಸತ್ಯ ಹೇಳ್ತಿರ್ತಾನೆ. ಅಜಿತ್ ಹೇಳ್ತಾ ಇರ್ತಾನೆ, ನಾವು ಹೇಗಾದರೂ ಮಾಡಿ ಭೂಮಿನ ನಾವು ಕಾಪಾಡಲೇಬೇಕು ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಇಲ್ಲಿ ಅವರಪ್ಪ ಕೂಡ ಆಚೆ ಬಂದು ಪೇಪರ್ ಓದಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಪೇಪರ್ ಓದ್ತಿರ್ಬೇಕಾದ್ರೆ ಆಚೆ ಊರಿನ ಜನ ಎಲ್ಲ ಯಾರೋ ಬರ್ತಾ ಇರ್ತಾರೆ. ಸುಮಾರು ಜನ, ಒಂದು 4-5 ಜನ ಬರ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಆಶ್ರಮದಿಂದ ಬಂದಿದ್ದೀವಿ ಅಂತ ಹೇಳಿ ಹೇಳ್ಕೊಂಡು ಅವರು 4 ಜನ ಬರ್ತಾ ಇರ್ತಾರೆ. ಅದ್ರ ಟೈಮ್ಗೆ ಅವರಪ್ಪನೂ ಕೂಡ ಬಂದು ನಿಂತ್ಕೊಂಡು ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಬಂದಿದ್ದೀರ ಅಂತ. ಏನಿಲ್ಲ ಸರ್, ನಾವು ಆಶ್ರಮದಿಂದ ಬಂದಿದ್ದೀವಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಆ ಸಹಾಯ ಮಾಡಿ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತೇಳಿ ಅವಳಿಗೆ ನಾಟಕ ಆಡಿಸ್ಬೇಕಂತ ಹೇಳಿ ಕರ್ಕೊಂಡ್ಬಂದಿರ್ತಾರೆ. ಅವಳು ಕೂಡ ಬಂದು ಅಲ್ಲಿ ನಿಂತ್ಕೊಂಡಿರ್ತಾಳೆ. ಅದನ್ನ ನೋಡಿ ಅಲ್ಲಿರೋರು ಯಾರೋ ಆಶ್ರಮದವರು, ಅಲ್ಲಿರೋರು ಒಬ್ಬರು ಅದು ಆ ಹುಡುಗಿನ ನೋಡಿಬಿಟ್ಟು ಅವಳು ಹೇಳ್ತಾಳೆ, ನೀನು ಇಲ್ಲೇ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಹೌದು, ನಾನು ಇಲ್ಲೇ ಇದ್ದೀನಿ ಅಂತ ಅವಳು ಹೇಳ್ತಾಳೆ. ನೀನೇನು ಇಲ್ಲಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲ, ನಾನು ಇಲ್ಲೇ ಕೆಲ್ಸಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಾಳೆ ಅವಳು. ಹೌದಾ ಸರಿ ಅಂತ ಕೇಳ್ತಾನೆ. ನಿಮಗೆ ಗೊತ್ತಾ ಇವಳು ಯಾರು ಅಂತ ಹೇಳಿ ಅವ್ರ ಅಪ್ಪ ಕೇಳಬೇಕಾದ್ರೆ, ಸರ್ ಗೊತ್ತು, ಇವಳನ್ನ ಯಾರೋ ಒಬ್ಬರು ಡ್ರೈವರು ಕರ್ಕೊಂಡು ಬಂದು ಆಶ್ರಮಕ್ಕೆ ಬಿಟ್ಟೋದ್ರು ಅಂತ ಹೇಳ್ತಾರೆ. ಡ್ರೈವರ್ ಯಾರು, ಯಾವ ಆಶ್ರಮ ನಿಮ್ಮದು ಅಂತೆಲ್ಲ ಕೇಳ್ತಾರೆ. ಅವರೆಲ್ಲ ಆಶ್ರಮದ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್, ಅವಳು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರೋ ಒಬ್ಬ ಡ್ರೈವರ್ ಬಂದುಬಿಟ್ಟು ಇವಳನ್ನ ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಹೌದಾ, ಡ್ರೈವರ್ ಹೆಸರು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಗೊತ್ತಿಲ್ಲ, ನೆನ್ಪು ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅವರು ಸರ್ ಚೆನ್ನವೀರಪ್ಪ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವನಿಗೆ ಅದು ಫ್ಲ್ಯಾಶ್ ಆಗುತ್ತೆ, ಅವ್ರ ಬಾಮೈದ ಹೇಳಿರೋದನ್ನ ಫ್ಲ್ಯಾಶ್ ಆಗುತ್ತೆ ಅವನ ಹೆಸ್ರನ್ನ, ಚೆನ್ನವೀರಪ್ಪ ಅವನು ಡ್ರೈವರ್ ಹೆಸರು ಅಂತ ಹೇಳಿ. ಹೌದಾ ಅಂತ ಕೇಳ್ತಾರೆ. ಸರ್, ಸುಮಾರು ಸಲ ಅವರು ಹೇಳ್ತಿರ್ತಾರೆ ಅಲ್ಲಿ ಆಶ್ರಮದವರು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ನಿಮಗೆ ಯಾವ ವಯಸ್ಸಲ್ಲಿ ಹುಡುಗಿ ಕರ್ಕೊಂಬಂದುಬಿಟ್ಟು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಸರ್, ಸುಮಾರು ಒಂದು 20 ವರ್ಷದ ಹಿಂದೆ ಕರ್ಕೊಂಬಂದುಬಿಟ್ಟಿರೋದು. ಅವಾಗ ತುಂಬ ಚಿಕ್ಕ ಹುಡುಗಿ ಇದ್ಲು, ಅವಳ ಕೈಯಲ್ಲಿ ಸರ ಬಳೆ ಎಲ್ಲ ಇತ್ತು, ಅದನ್ನು ಇನ್ನೂ ಇಟ್ಕೊಂಡಿದ್ದೀವಿ ನಾವು ಅಂತ ಹೇಳ್ತಾರೆ. ನೀವು ಇನ್ನೂ ಇಟ್ಕೊಂಡಿದ್ದೀರಾ ಅದನ್ನು ಅಂತ ಕೇಳ್ತಾನೆ ಅವನು. ಹೌದು ಸರ್, ನಾವು ಇನ್ನೂ ಇಟ್ಕೊಂಡಿದ್ದೀವಿ ಅಂತ ಅವರು ಕೂಡ ಹೇಳ್ತಾರೆ. ಸರಿ ಆಯಿತು, ನನಗೆ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಅದೇ ಟೈಮಲ್ಲಿ ಅವಳು ಇದ್ದಳು, ಏನು ಸರ್ ನೀವು ಹಿಂಗೆ ಕೇಳ್ತಿದ್ದೀರಾ ಅಂತ ಹೇಳ್ತಾರೆ. ಏನಿಲ್ಲ, ನೀನೇನು ಮಾತಾಡಬೇಡ, ಸ್ವಲ್ಪ ಹೊತ್ತು ಸುಮ್ಮನೆ ಇರು, ನಾನು ಆಶ್ರಮಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರಿದ್ದರೆ ಸರಿ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವನು ಇದ್ದಂದು, ಬಾ ನನ್ನ ಜೊತೆ ನೀನು ಕರ್ಕೊಂಡು ಹೋಗು, ನಿಮಗೇನು ಸಹಾಯ ಬೇಕೋ ಅದು ನಾನು ಮಾಡ್ತೀನಿ, ನಾನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟು ಅವನು ಕರ್ಕೊಂಡು ಹೋಗ್ತಾರೆ. ಅದನ್ನು ಸೈಡಲ್ಲಿ ನಿನ್ಸ್ಕೊಂಡು ಕೇಳಿಸ್ಕೊತಿದ್ದ ದೇವಿಯಾನಿಗೂ ಕೂಡ ಅದನ್ನು ಅವಳೇ ಮಾಡಿರೋದು ಈ ಪ್ಲ್ಯಾನು. ಸೊ ಹಾಗಾಗಿ ಅವಳಿಗೆ ಇದು ಸಕ್ಸಸ್ ಆಯ್ತು ಅಂತೇಳಿ ಅವಳು ಖುಷಿ ಪಡ್ತಿರ್ತಾಳೆ. ಇದೇ ಟೈಮ್ಗೆ ಅವರಪ್ಪ ಅವ್ರ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಅಜಿತ್ ಅಮ್ಮಂಗೆ, ಏನು ರೀ ನೀವು ಪೂಜೆ ಇರೋ ಟೈಮಲ್ಲಿ ನೀವು ಆಚೆ ಹೋಗಿದ್ದೀರಾ ಅಂತ. ಅದಕ್ಕೇ ಅವರ ಅಮ್ಮ ಕೇಳ್ತಿರ್ತಾರೆ, ಏನು ಸಂಗೀತ ಇತ್ತು ಅಂತ ಹೇಳ್ತಾರೆ. ಏನಿಲ್ಲ ಅಮ್ಮ, ಅವ್ರು ಡೈರೆಕ್ಟು ಕೆಲಸ ಇದೆ ಅಂತ ಡೈರೆಕ್ಟು ಇದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ, ಅದಕ್ಕೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ನೋಡಿದ್ರೆ ಅಪೇಕ್ಷಿತನೂ ಕೂಡ ಅಲ್ಲಿಗೆ ಬರ್ತಾಳೆ. ಅದನ್ನು ನೋಡಿ ಸಂಗೀತಕ್ಕೆ ಫುಲ್ ಶಾಕ್ ಆಗುತ್ತೆ. ಏನು ಅಪೇಕ್ಷಿತ ಈಗ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿ ಅವರ ಅಜ್ಜಿಗೆ ತುಂಬ ಖುಷಿ ಆಗುತ್ತೆ. ಅಪೇಕ್ಷಿತ ಮತ್ತೆ ಬಂದ್ಲು ಅಂತ ಹೇಳ್ಬಿಟ್ಟು ಅವಳನ್ನ ನೋಡಿ ತಪ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ. ಅದಕ್ಕೇ ಅವ್ರ ಅಮ್ಮ ಇದ್ದಿದ್ದು ಸಂಗೀತ ಅವಳನ್ನ ನೋಡಿಬಿಟ್ಟು ಶಾಕ್ ಆಗ್ತಾರೆ. ಏನು ಸಂಗೀತ, ನೀನು ಈಗ ಸಡನ್ನಾಗಿ ಬಂದಿದ್ದೀಯಾ, ಹಬ್ಬಕ್ಕಂತ ಬಂದರೆ ಪರವಾಗಿಲ್ಲ, ಆದರೆ ನೀನೇನು ಇಲ್ಲೇ ಇರೋ ಥರ ಬಂದಿದ್ದೀಯಾ, ನಮ್ಮ ಮನೆ ಇದು, ನಾನು ಯಾಕೆ ಹೋಗ್ಬೇಕು ಆಚೆ ಥರ ಏನಾದರೂ ಬಂದಿದ್ದೀಯಾ ಅಂತ ಹೇಳಿ ಅವ್ರು ಕೇಳ್ತಾರೆ. ಅದಕ್ಕೆ ಅವ್ರ ಅತ್ತೆನೂ ದೇವಯಾನೂ ಮತ್ತು ಅವ್ರ ಅಮ್ಮನೂ ಹೇಳ್ತಾರೆ, ಏನು ಹಿಂಗೆ ಕೇಳ್ತಿದ್ಯಾ, ಹಬ್ಬದ ಟೈಮಲ್ಲಿ ಮಗಳು ಮನೆಗೆ ಬಂದಿದ್ದಾಳೆ, ನೀನು ಈಗ ಮಾತಾಡೋದು ಅಂತ ಹೇಳಿ ಅವ್ರ ಅಮ್ಮ ಬೈತಾ ಇರ್ತಾರೆ.
ಅದಕ್ಕೆ ದೇವಿ ಏನಿದ್ದು ನೋಡಿದ್ರೆ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಅಲ್ಲ ಅಮ್ಮ, ಇವಳು ಯಾಕೆ ಬಂದಿದ್ದಾಳೆ ಅಂತ ಕೇಳು ಅಂತ ಹೇಳ್ತಾಳೆ. ಅದಕ್ಕೇ ಅಪೇಕ್ಷಿತ ಇದ್ದಳು ಹೇಳ್ತಾಳೆ, ಅಪ್ಪನೇ ನನಗೆ ಕಾಲ್ ಮಾಡಿ ಹೇಳಿದ್ರು, ನಿನ್ಗೆ ಯಾವಾಗ ಬೇಕೋ ಅವಾಗ ಇಷ್ಟ ಬಂದಾಗ ನೀನು ಮನೆಗೆ ಬಾ, ನೀನು ಇಲ್ಲದೆ ನಮಗೆ ತುಂಬ ಬೇಜಾರಾಗ್ತಿದೆ ಅಂತ ಅಪ್ಪನೇ ಹೇಳಿರೋದು, ಅದಕ್ಕೆ ನಾನು ಬಂದಿದ್ದು ಅಂತ ಹೇಳಿ ಅಪೇಕ್ಷಿತ ಹೇಳ್ತಾ ಇರ್ತಾಳೆ. ಅದಕ್ಕೇ ಅವ್ರ ಅಮ್ಮ ಇದ್ದಿದ್ದು, ಬಿಡು ಹೋಗಲಿ, ಅವಳು ಹಬ್ಬಕ್ಕೆ ಬಂದಿದ್ದಾಳೆ ತಾನೆ, ನಿನ್ಗೇನು ಕಷ್ಟ ಅಂತ ಹೇಳಿ ಅವ್ರ ಅಮ್ಮ ಬೈತಾ ಇರ್ತಾರೆ. ಅದಕ್ಕೇ ದೇವಿ ಏನಿದ್ದು, ಸರಿ ಆಯಿತು ನಡೀರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಅದು ಟೈಮ್ ಆಯಿತು ಅಂತ. ಅದಕ್ಕೆ ಸಂಗೀತ ಹೌದಲ್ವ, ಸರಿ ಆಯಿತು, ನಾನು ಹೋಗ್ಬಿಟ್ಟು ಭೂಮಿ ಕರ್ಕೊಬರ್ತೀನಿ ಅಂತ ಅವಳು ಹೇಳ್ತಾಳೆ. ಭೂಮಿ ಯಾಕೆ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾರೆ, ಭೂಮಿ ಬರೋದು ಬೇಡ ನನ್ನ ಜೊತೆ ಅಂತ ಹೇಳ್ತಾಳೆ. ಅದಕ್ಕೇ ಸಂಗೀತ, ಅದು ಹೇಗಮ್ಮ ಭೂಮಿ ಬಿಟ್ಟು ಹೋಗೋದು, ಅದನ್ನು ಅಜಿತು ನೋಡಿದ್ರೆ ಅವ್ನು ಕೇಳ್ತಾನೆ, ಭೂಮಿ ಎಲ್ಲಿ ಅಂತ. ನಾನು ಏನು ಹೇಳಿ ಅಂತ ಹೇಳ್ತಾರೆ, ಏನಾದರೂ ಹೇಳ್ಕಾದ್ರೆ ಭೂಮಿ ಮಾತ್ರ ನಮ್ಮ ಜೊತೆ ಬರೋದು ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೇ ದೇವಿ ಏನೇ ಅದ್ರ ಟೈಮ್ಗೆ ಇದ್ದಿದ್ದು, ಹೌದು ಸಂಗೀತ, ಬೇಡ ಭೂಮಿ ಬರೋದು ನಮ್ಮ ಜೊತೆ ಅಂತ ಹೇಳಿ ಅವಳು ಹೇಳ್ತಾಳೆ. ನೀನು ಹೀಗೆ ಹೇಳ್ತಿದ್ದೆ ದೇವಿಯನಿ, ಯಾಕೆ ಅಂತ ಕೇಳ್ತಾಳೆ. ಹಾಗಲ್ಲ, ಅವಳು ಇವಾಗ ನೋಡು, ಅವಳು ಲಾಡ್ಜಿಗೆ ಹೋಗಿರೋದು ಆಲ್ಮೋಸ್ಟ್ ಎಲ್ಲ ಟಿ ವಿಲೆಲ್ಲ ಬಂದಾಗಿದೆ, ಅದು ನೋಡಿ ಊರವರೆಲ್ಲ ತುಂಬ ಮಾತಾಡ್ತಿದ್ದಾರೆ. ಇವಳು ಬೇರೆ ಆಚೆ ಬಂದರೆ ಇನ್ನೂ ಮಾತಾಡಿ ಅವಳ ಮನಸ್ಸಿಗೆ ಕೆಡಿಸ್ತಾರೆ, ಸುಮ್ಮನೆ ಯಾಕಿದೆಲ್ಲ, ಅವಳು ಹೇಗಿದ್ರು ಮನೇಲೇ ಇರಲಿ ಬಿಡು ಸುಮ್ಮನೆ ಅಂತ ಹೇಳಿ ಅವ್ರ ದೇವಿಯನಿ ಹೇಳ್ತಿರ್ತಾಳೆ. ಅಲ್ಲ, ಭೂಮಿ ಒಬ್ಬಳೇ ಮನೆ ಬಿಟ್ಟು ಹೇಗೆ ಬಿಡೋದು ಅಂತ ಹೇಳ್ತಾಳೆ ಸಂಗೀತ. ಏನಾಗಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು, ನಾನು ಅವಳಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಸಂಗೀತ ಹೇಳ್ತಾಳೆ. ಅಯ್ಯೋ, ನೀನು ಹೇಳ್ಬಿಟ್ಟು ಬಂದರೆ ಅವಳಿಗೆ ಇನ್ನೂ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಪರವಾಗಿಲ್ಲ, ಅವಳಿಗೆ ನಾನು ಹೇಳ್ಬಿಟ್ಟೆ ಬರ್ತೀನಿ ಅಂತ ಹೇಳಿ ಸಂಗೀತ ಅವಳ ರೂಮಿಗೆ ಅಂತ ಹೇಳಿ ಹೋಗ್ತಾಳೆ. ಅಜಿತು ಕೂಡ ಮಾತಾಡ್ತಾ ಇರಬೇಕಾದ್ರೆ ಸತ್ಯ ಹೇಳ್ತಾನೆ, ಹಾಗಾದರೆ ಇದೆಲ್ಲ ಮಾಡ್ತಿರೋದು ಅಂಜನಾ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ರಿಗೂ ಅಂತ ಹೇಳ್ತಾನೆ. ಅದಕ್ಕೇ ಅಜಿತ್ ಇದ್ದವನು ಈ ಥರ ಎಲ್ಲ ಹೇಳಿದ್ರೆ ಎಲ್ಲ ತಮಾಷೆ ಮಾಡ್ತಾರೆ ಅಂತ ಹೇಳ್ತಾನೆ. ಹೇಗೆ ಹೇಳ್ತೀಯ ಅಂತ ಹೇಳ್ತಾನೆ. ಅದು ಸತ್ಯ ಇದ್ದವನು, ಏನಿಲ್ಲ, ಈ ಥರ ಎಲ್ಲ ಅಂಜನಾನೇ ಮಾಡಿದ್ದು ಭೂಮಿಗೋಸ್ಕರ ಅಂತ ಅಂದರೆ ಎಲ್ಲರೂ ನಗ್ತಾರೆ, ಆಮೇಲಿಂದ ನನಗೆ ಇದು ಮಾಡ್ತಾರೆ, ನೀನು ಅವಳು ಭೂಮಿ ಕಾಪಾಡೋಕ್ಕೋಸ್ಕರ ನೀನು ಅಂಜನಾ ಮೇಲೆ ಇದನ್ನು ಎತ್ತಾಗ್ತಿದ್ಯಾ ಅಂತ ಹೇಳಿ ಅಂದ್ಕೊತಾರೆ. ಆಮೇಲಿಂದ ದೇವಿಯನಿ ಕೂಡ ಇದ್ದ ಮಗನು ನಾನು ಎತ್ಬಿಟ್ಟೆ ಅಂತ ಅವರು ತುಂಬ ಬೇಜಾರು ಮಾಡ್ಕೊತಾರೆ. ಆಮೇಲಿಂದ ಅವರೇ ಕೂಡ ಬಟ್ಟೆ ಪ್ಯಾಕ್ ಮಾಡಿಬಿಟ್ಟು ಅಂಜನನ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತಾರೆ. ಇದೆಲ್ಲ ಬೇಡ, ಯೋಚನೆ ಮಾಡಿ ನಾನು ಟೈಮ್ ತೊಗೊಂಡು ಹೇಳ್ತೀನಿ ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಭೂಮಿ ಕೂಡ ಅಳ್ತಾ ಇರ್ತಾಳೆ ರೂಮಲ್ಲಿ ಕೂತ್ಕೊಂಡು. ಅಯ್ಯೋ, ನಾನು ಮನೆ ಬಿಟ್ಟು ಹೋಗಬೇಕಲ್ವ ಅಂತ ಹೇಳಿ ಅವಳು ಕೂತ್ಕೊಂಡು ಅಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಕೂಡ ಅವ್ರ ಅತ್ತೆ ಕೂಡ ಬರ್ತಾರೆ. ಅತ್ತೆ ಬಂದುಬಿಟ್ಟು ಅವಳು ನೆನೆಸ್ಕೊತಾ ಇರ್ತಾಳೆ, ಸಾಹೇಬ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ ಮನೇಲಿದ್ದಾಗ ಅಂತ ಹೇಳಿ ಅವಳು ತುಂಬ ನೆನೆಸ್ಕೊತಾ ಇರ್ತಾಳೆ. ಅವಳು ಹಳೆದೆಲ್ಲ ನೆನೆಸ್ಕೊತಾ ಇರ್ತಾಳೆ. ಅವ್ರದ್ದು ಎಷ್ಟು ಚೆನ್ನಾಗಿ ನಾನು ಊಟ ಮಾಡಿಸ್ತಿದ್ರು, ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊತಿದ್ರು, ಅಂಥವ್ರಿಗೆ ನಾನು ಏನು ಹೇಳಿದೆ ಮನೆ ಬಿಟ್ಟು ಆಚೆ ಹೋಗ್ತೀನಿ, ಅವರು ಕೂಡ ಬೇಡ ಹೋಗಬೇಡ ಅಂತ ಬೇರೆ ಹೇಳಿದರು ಅಂತ ಹೇಳಿ ಅವಳು ಯೋಚನೆ ಮಾಡಿ ನಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಅತ್ತೆ ಕೂಡ ಬರ್ತಾರೆ. ಇವಾಗ ಅವ್ರ ಅತ್ತೆ ಬಂದುಬಿಟ್ಟು ಹೇಳ್ತಾರೆ, ನೋಡು ಭೂಮಿ, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀನು ಇಲ್ಲೇ ಇರು ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಾರೆ. ಸರಿ ಅತ್ತೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಕೇಳಿ ಮಾಡಿಸ್ಕೊಂಡು ತಿನ್ನು, ನೀನೇನು ಯೋಚನೆ ಮಾಡಬೇಡ ಆಯಿತಾ, ನಾವು ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ದೇವಿಯನಿ ಕೂಡ ಬರ್ತಾಳೆ. ದೇವಿಯನಿ ಬಾ, ಟೈಮ್ ಆಯಿತು ಅಂತ ಹೇಳಿ ಹೇಳ್ತಿರ್ತಾಳೆ. ಅದಕ್ಕೇ ಅಲ್ಲಿ ಸಂಗೀತ ಇದ್ದಳು, ಸರಿ ಆಯ್ತು, ಏನಿಲ್ಲ ಹಂಗಲ್ಲ, ಲೇಟ್ ಆದರೆ ತುಂಬ ಭೂಮಿ ವೇಟ್ ಮಾಡ್ತಿರ್ತಾಳೆ, ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳ್ಬಿಟ್ಟು ದೇವಯಾನಿ ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಸಂಗೀತನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅದೇ ಟೈಮ್ಗೆ ದೇವಯಾನಿ, ಇದು ನೋಡು ಭೂಮಿ, ನಿಮ್ಮ ಅತ್ತೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ, ನೀನು ಹೇಳ್ದೆ ಹೋಗ್ತಿದ್ದೆ ಅಷ್ಟೇ, ಏನೂ ಇಲ್ಲ ಡಿಫ್ರೆನ್ಸು, ನೀನು ಬೇಗ ಹೊರಟೋಗ್ಬಿಡು ಆಯಿತಾ, ಇಲ್ಲಿಂದ ನಾವೆಲ್ಲ ಇವಾಗ ಹೊರಟೋಗ್ತೀವಿ ಅಂತ ಹೇಳಿ ದೇವಯಾನಿ ಹೇಳ್ಕೊಡ್ತಾ ಇರ್ತಾಳೆ. ಆಮೇಲಿಂದ ಅವಳು ಹೋಗ್ಬೇಕಾದ್ರೆ ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ, ನೀನು ಇವಾಗಲೇ ಮನೆ ಬಿಟ್ಟು ಹೋಗ್ತಾ ಇದ್ದಿಲ್ಲ ಅಂತ ಹೇಳಿ ಅವಳು ತುಂಬ ನಾಟಕ ಆಡ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ಭೂಮಿಗೆ ತುಂಬ ನೋವಾಗಿ ಅವಳಿಗೂ ಕೂಡ ಅಳು ಬರ್ತಾ ಇರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ನೋಡು ನೀನು ಮನೆ ಬಿಟ್ಟು ಹೋಗ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಏನು ಹೇಳೋಕ್ಕೆ ಹೋಗಬೇಡ ಆಯಿತಾ, ನೀನು ಮನೆ ಬಿಟ್ಟು ಹೋಗ್ತಿರೋದು ನನ್ನಿಂದಾನೇ, ಮತ್ತು ನಾನೇ ಹೇಳಿದೆ ಅಂತ ನೀನು ಅಂದ್ಕೊಳ್ಳೋಕೆ ಹೋಗಬೇಡ, ನಾನು ನಿನಗೆ ಹೇಳಿದೆ ಅಷ್ಟೇ, ಈ ಥರ ಸಜೆಷನ್ ಕೊಟ್ಟಿದ್ದಷ್ಟೇ, ಅದು ತೊಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು, ಅದನ್ನು ನೀನು ತೊಗೊಂಡು ನೀನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ನೀನೇ ಡಿಸೈಡ್ ಮಾಡಿರೋದು. ಆಮೇಲಿಂದ ನೀನು ಯಾರಾದರೂ ಕೇಳಿದಾಗ ನೀನು ಆಮೇಲೆ ಹೇಳೋಕ್ಕೆ ಹೋಗಬೇಡ ಅಂತ ಹೇಳಿ ದೇವಿಯಾನಿ ಹೇಳ್ಕೊಟ್ಟಿರ್ತಾಳೆ. ಇಲ್ಲ, ನಾನು ನಿಮ್ಮ ಬಗ್ಗೆ ಏನೂ ಹೇಳೋದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಿರ್ತಾಳೆ. ಸರಿ ಆಯಿತು, ಸರಿ ನೀನು ಹೊರಡು ಅಂತ ಹೇಳಿಬಿಟ್ಟು ಹೋಗ್ತಿರ್ಬೇಕಾದ್ರೆ ಮತ್ತೆ ಅವಳನ್ನ ಕರೆದ್ಬಿಟ್ಟು ಅಳೋ ಥರ ನಾಟಕ ಆಡಿಬಿಟ್ಟು ಅವಳನ್ನ ತಪ್ಪಿಕೊಂಡು ಮತ್ತೆ ಅವಳ ಹತ್ರ ಖುಷಿಯಿಂದನೂ ಹೇಳ್ತಾ ಇರ್ತಾಳೆ, ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ, ನಿಂಗೆ ಈ ಥರ ಆಗಲೇಬೇಕಿತ್ತು ಅಂತ ಹೇಳಿ. ಅದನ್ನು ನೆನೆಸ್ಕೊಂಡು ಪಾಪ ಭೂಮಿನೂ ಅಳ್ತಾ ಇರ್ತಾಳೆ. ಆಮೇಲಿಂದ ಈ ಕಡೆ ಸತ್ಯಣ್ಣ ಕೂಡ ಹೇಳ್ತಾರೆ, ಸರಿ ಆಯಿತು, ನೀನು ಯಾರಿಗೂ ಹೇಳದೆ ಹೋದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಭೂಮಿಗಾದರೂ ಕಾಲ್ ಮಾಡಿಬಿಟ್ಟು ಹೇಳು, ಅಟ್ಲೀಸ್ಟ್ ಈ ಥರ ಎಲ್ಲ ಮಾಡ್ತಿರೋದು ಅಂಜನಾ ಅಂತ. ಅವಾಗ ಅವಳು ಸ್ವಲ್ಪ ಸಮಾಧಾನವೂ ಕೂಡ ಆಗ್ತಾಳೆ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅಜಿತ್ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ್ರೂ ಕೂಡ ಅವಳು ಅಳ್ತಾನೆ ಇರ್ತಾಳೆ. ಅದು ಅಜಿತ್ ಕಾಲ್ ಮಾಡಿರೋದು ಅವಳು ನೋಡ್ತಾಳೆ. ನೋಡ್ಬಿಟ್ಟು ಆದ್ರೂ ಸುಮ್ಮನೆ ಹಾಕ್ತಾಳೆ, ಬೇಡ ನಾನು ಇವಾಗ ಕಾಲ್ ಮಾಡಿದ್ರೆ ಅವ್ರು ಸಮಾಧಾನ ಮಾಡ್ತಾರೆ, ಮತ್ತು ನನ್ನ ಮನಸ್ಸು ಚೇಂಜ್ ಆಗುತ್ತೆ, ಮನೆ ಬಿಟ್ಟು ಹೋಗದೇ ಇರೋ ಥರ ಆಗುತ್ತೆ ಅಂತೇಳಿ ಯೋಚನೆ
ಮಾಡ್ತಾ ಇರ್ತಾಳೆ ಭೂಮಿನೂ ಕೂಡ, ಬೇಡ ನಾನು ರಿಸೀವ್ ಮಾಡೋದು ಅಂತ ಹೇಳ್ತಾರೆ. ಆದ್ರೂ ಕೂಡ ಸತ್ಯನ ಹೇಳ್ತಾನೆ, ಸತ್ಯನ ಕೇಳ್ತಾನೆ ಏನಾಯಿತು ಅಂತ. ಇಲ್ಲ ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಅವ್ಳು ಮಲಗಿರ್ತಾಳೆ ಮೇ ಬಿ ಬಿಡು ಅಂತ ಹೇಳ್ತಾರೆ. ಅದಕ್ಕೇ ಹೌದು ಮಲಗಿರ್ತಾಳೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ಆದರೂ ನನಗೆ ಯಾಕೋ ಮನಸ್ಸಲ್ಲಿ ಸಮಾಧಾನ ಆಗ್ತಿಲ್ಲ ಸತ್ಯಣ್ಣ ಅಂತ ಹೇಳ್ತಾನೆ. ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಅವಳು ಯಾವಾಗ ನಾನು ಕಾಲ್ ಮಾಡಿದೆ ಅವಳು ರಿಸೀವ್ ಮಾಡದೇ ಇರ್ತಾಳೆ, ಅವಾಗ ಏನಾದರೂ ಒಂದು ಆಗ್ತಿರುತ್ತೆ, ಅದೇ ನನಗೆ ಯೋಚನೆ ಆಗಿರೋದು ಅಂತ ಹೇಳ್ತಿರ್ತಾಳೆ. ಇದೇ ಟೈಮ್ಗೆ ಅಜ್ಜಿನೂ ಎಲ್ರೂ ಕರೀತಾರೆ, ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಬರ್ತಾರೆ. ಆವಾಗ ಸಂಗೀತ ಇದ್ದಳು ಮನೆ ಕೆಲಸದವ್ರಿಗೆ ಹೇಳ್ತಾಳೆ, ಭೂಮಿ ಏನು ಕೇಳಿದ್ರು ಮಾಡಿಕೊಡು, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ. ಈ ಕಡೆ ಭೂಮಿ ಎಲ್ಲ ನೆನೆಸ್ಕೊಂಡು ಅಳ್ಕೊಂಡು ಬ್ಯಾಗ್ ತೊಗೊಂಡು ರೆಡಿಯಾಗಿರ್ತಾಳೆ ಹೊರಡೋಣ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಅಜಿತ್ ಫೋಟೋ ನೋಡಿಕೊಂಡು ಅವಳು ಹೇಳ್ತಿರ್ತಾಳೆ, ನಿಮಗೆ ಹೆಂಡತಿಯಾಗಿ ಬರೋಳು ತುಂಬ ಪುಣ್ಯ ಮಾಡಿದ್ದಾಳೆ, ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಮಗನಾಗಿ ಅಥವಾ ಅಣ್ಣನಾಗಿ ಎಲ್ಲ ಕೆಲಸನೂ ತುಂಬ ನಿಭಾಯಿಸ್ತಿದ್ದೀರಾ ನೀವು. ಆದರೆ ನಾನು ನಿಮಗೆ ಹೆಂಡತಿ ಆದ್ರೂ ಕೂಡ ನೀವು ಒಂದು ಸರ್ತಿನೂ ಆದರೂ ನನ್ನ ಹತ್ರ ಕೆಟ್ಟದಾಗಿ ನಡ್ಕೊಂಡಿಲ್ಲ, ನೀವು ಎಷ್ಟು ಒಳ್ಳೆಯವರು, ನಿಮಗೆ ಹೇಳ್ದೆ ಹೋಗ್ತಾ ಇದ್ದೀನಿ ಅಂತೇಳಿ ಅವಳು ತುಂಬ ಫೀಲ್ ಮಾಡ್ಕೊತಾ ಇರ್ತಾಳೆ. ಆದರೂ ನೀವು ತುಂಬ ಒಳ್ಳೆಯವರಿದ್ದೀರಾ, ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಸಾಹೇಬ್ರೆ ನೀವು, ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳಿ ಅವಳು ಕೂಡ ಅಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ನನ್ನ ಕ್ಷಮಿಸ್ಬಿಡಿ ಸಾಹೇಬ್ರೆ, ನೀವು ಹೇಳಿದ ಮಾತು ನಾನು ನಡ್ಕೊತಿಲ್ಲ, ನಿಮ್ಮ ಮನೆ ಬಿಟ್ಟು ಹೋಗ್ಬೇಡ, ನನ್ನ ಜೊತೆನೇ ಇರು ಅಂತ ಬೇರೆ ಹೇಳಿದರೆ, ಆದರೂ ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿ ಅವಳು ಹೇಳ್ಕೊತಾ ಇರ್ತಾಳೆ. ಆಮೇಲಿಂದ ಈ ಕಡೆ ಸತ್ಯಂಗೆ ಹೇಳ್ತಿರ್ತಾಳೆ, ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ, ಯಾಕೆ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅವಳು ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಏನಿಲ್ಲ ಅವಳು ಸ್ವಲ್ಪ ರೆಸ್ಟ್ ಮಾಡ್ತಿರ್ತಾಳೆ ಬಿಡು ಅಂತ. ಇಲ್ಲ ಸತ್ಯಣ್ಣ ನನಗೆ ಏನೋ ಮನಸ್ಸಲ್ಲಿ ತಡಮಾಡ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಬಿಡು ಅವಳು ನೋಡ್ಬಿಟ್ಟು ನಿಂಗೆ ರಿಸೀವ್ ಕಾಲ್ ಮಾಡ್ತಾಳೆ ಅಂತ ಹೇಳಿ ಅವ್ರು ಸತ್ಯನ ಸಮಾಧಾನ ಮಾಡ್ತಾರೆ. ಈ ಕಡೆ ಭೂಮಿ ಕೂಡ ಅಳ್ತಾ ಇರ್ತಾಳೆ. ಇಷ್ಟೊಂದು ಇದು ಟೆನ್ಷನ್ ಇದೆ, ಕಾಲ್ ಮಾಡ್ತಾಳೆ ಇರೋ ಅಂತ ಸತ್ಯಣ್ಣ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅವಾಗ ಅಜಿತ್ ಹೇಳ್ತಾನೆ, ಏನಿಲ್ಲ ಸತ್ಯಣ್ಣ, ಅವಳು ಇದು ಯಾವಾಗ ಕಾಲ್ ರಿಸೀವ್ ಮಾಡಿದ್ರೆ ಅವಾಗ ನನಗೆಲ್ಲ ಒಂಥರ ಅನಿಸ್ತೆ. ಫಸ್ಟ್ ಟೈಮ್ ಅವಳು ಕಾಲ್ ರಿಸೀವ್ ಮಾಡಿದಾಗ ಅವಳೆಲ್ಲರೂ ಸೇರಿ ಮನೆ ಬಿಟ್ಟು ಆಚೆ ಕಳಿಸಿದ್ರು. ಇನ್ನೊಂದ್ಸಲ ಕಾಲ್ ರಿಸೀವ್ ಇದ್ದಾಗ ನಾನು ಜಯತತ್ತೆ ಹುಡ್ಕೊಂಡು ಹೋದಾಗ ಅವಳಿಗೆ ಈ ಥರ ಎಲ್ಲ ಆಗಿತ್ತು. ಅವಾಗ ಲಾರ್ಜ್ ವಿಷಯದಲ್ಲಿ ಅವಳು ಸಿಗಾಕೊಂಡಿದ್ಲಿ. ಇವಾಗ ನೋಡಿದ್ರೆ ಕಾಲ್ ಮಾಡ್ತಿದ್ದೀನಿ, ಇವಾಗ ಏನಾದರೂ ಆಗುತ್ತೆ ಅಂತ ನನ್ನ ಮನಸ್ಸು ಅನಿಸ್ತಿದೆ ಅಂತ ಹೇಳ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.